respected Jyoti ma'am, Arun Kumar sir, and parents of the day, and the children mainly. So, ಇವತ್ತು ಚಿಲ್ಡ್ರನ್ಸ್ ದಿನ ಐ ಮೀನ್ ನಾರ್ಮಲ್ ಆಗಿ ನಮಗೆ ಯೂಶಲಿ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಆ್ಯಸ್ ಅ ಸೈಕಾಟ್ರಿಸ್ಟ್ ನಾನು ನೋಡೋದು ಪೇಷಂಟ್ಸ್ ಯೂಶಲಿ ಪೇರೆಂಟ್ಸ್ ಬರೋದು ಮಾತು ಕೇಳ್ತಿಲ್ಲ ಅಂತ ಅಲ್ವೇ ಮಕ್ಕಳು. ಸೊ ಏನಾಗುತ್ತೆ, 3 ಪ್ರಾಬ್ಲಮ್ಸಿಂದ ಬರ್ತಾರೆ ನಮ್ಮ ಕಡೆ. ಒಂದು ಮಾತು ಕೇಳಂಗಿಲ್ಲ, ಒಂದು ಮೊಬೈಲ್ ಹೆಚ್ಚಿಗೆ ನೋಡ್ತಾರೆ, ಇನ್ನೊಂದು ಸರಿಯಾಗಿ ಓದಂಗಿಲ್ಲ ಅಂತೇಳಿ ಅಲ್ವೇ. ಸೊ ಇವು 3 ಪ್ರಾಬ್ಲಮ್ಸ್ ಐ ಥಿಂಕ್ ಇದರಲ್ಲಿ ಅಟ್ಲೀಸ್ಟ್ ಒಂದಾರು ಎಲ್ಲರ ಮನೇಲಿ ಇರುತ್ತೆ ಅಂತ ಅನ್ಕೊಂತೀನಿ. ಓಕೆ, ಸೊ ಇದರಲ್ಲಿ ನಾವು ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್ ಅಂತ ನೋಡಬೇಕು. ಸೊ ಎಷ್ಟಕ್ಕೊಂದು ನಾರ್ಮಲ್ ಆಗೇ ಇರ್ತವೆ, ಹಠ ಮಾಡ್ತಾರೆ, ದಟ್ ಈಸ್ ನಾರ್ಮಲ್. ಓಕೆ, ಮೊಬೈಲ್ ನೋಡ್ತಿರ್ತಾರೆ ಅವಾಗ ದಟ್ ಈಸ್ ಫೈನ್. ಓಕೆ, ಆ್ಯಂಡ್ ಓದೋದ್ರಲ್ಲಿ ಒಂದೊಂದ್ಸರಿ ಸರಿಯಾಗಿ ಇರಂಗಿಲ್ಲ, ಇಟ್ ಇಸ್ ಆಲ್ಸೋ ಫೈನ್. ಓಕೆ, ಬಟ್ ನಮ್ಗೆ ಪ್ರಾಬ್ಲಮೆಟಿಕ್ ಆಗೋದು 2-3 ಸೆಟ್ಟಿಂಗ್ಸಲ್ಲಿ. ಫಾರ್ ಎಕ್ಸಾಂಪಲ್ ಸ್ಕೂಲ್ನಲ್ಲಿ ಇಲ್ಲೂ ಗಲಾಟೆ ಮಾಡ್ತಿದ್ದಾರೆ, ಮನೆಯಲ್ಲೂ ಗಲಾಟೆ ಮಾಡ್ತಿದ್ದಾರೆ, ಇಲ್ಲೂ ಒಂದು ಕಡೆ ಕೂಡಂಗಿಲ್ಲ, ಮನೆಯಲ್ಲೂ ಒಂದು ಕಡೆ ಕೂಡಂಗಿಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ ಅಲ್ವೇ. ಸೊ ಅವಾಗ ನಾವು ಅದು ಎಲ್ಲ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ADHD ಅವೆಲ್ಲ ಬರೋದು. ಓಕೆ, ಸೊ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ನಾರ್ಮಲ್ ಆಗಿ ನನ್ನ ಕಡೆ ಈಗ ಇತ್ತೀಚೆಗೆ ಬರ್ತಿರೋದು ಹೆಂಗಂದ್ರೆ, ಸರ್ ಮಾತು ಕೇಳ್ತಿಲ್ಲ ಮಗಳು ಮಾತು ಕೇಳ್ತಿಲ್ಲ, ಏನಾರ ಟ್ಯಾಬ್ಲೆಟ್ಸ್ ಕೊಟ್ಟರೆ ಡೈರೆಕ್ಟಾಗಿ ಟ್ಯಾಬ್ಲೆಟ್ಸಿಗೆ ಹೋಗ್ತಾರೆ. ಸೊ ಇಲ್ಲಿ ನಮಗೆ ಡಿಸಾರ್ಡರ್ ಇರ್ಲಾರ್ದಾಗ ಎಷ್ಟೋ ಸರಿ ಡಿಸಾರ್ಡರ್ ಇರಂಗಿಲ್ಲ, ನಾರ್ಮಲ್ ವೇರಿಯೇಷನ್ಸ್, ಇವೆಲ್ಲ ನಾರ್ಮಲ್ ವೇರಿಯೇಷನ್ಸ್ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು, ಇಟ್ ಇಸ್ ಮೋರ್ ಆಫ್ ಬಿಹೇವಿಯರಲ್ ಮಾಡಿಫಿಕೇಶನ್. ಸೊ ಹೆಂಗೆ ಮಾಡ್ತಾರೆ ಬಿಹೇವಿಯರಲ್ ಮಾಡಿಫಿಕೇಶನ್ನ? ಸೊ ಫಸ್ಟ್ ಗಲಾಟೆ ಮಾಡೇ ಮಾಡ್ತಾರೆ, ಮಕ್ಕಳ ಮೇಲೆ ಗಲಾಟೆ ಮಾಡೋದು ಇದ್ದೇ ಇರುತ್ತೆ. ನಾವು ಅದಕ್ಕೆ ವಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಟ್. ಆ್ಯಂಡ್ ಯಾವಾಗ ಗಲಾಟೆ ಮಾಡ್ತಾರೆ ಅವಾಗ ನಾವು ಅವರಿಗೆ ಬೈಯಕ್ಕೆ ಹೋಗ್ಬಾರ್ದು ಮೇನಾಗಿ. ಓಕೆ, ಸೊ ಬೈಲಾರ್ದಂಗೆ ಜಸ್ಟ್ ಆ ಮೂಮೆಂಟಲ್ಲಿ ಸೈಲೆಂಟಾಗಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂತಿರ್ಬೋದು ಎಲ್ಲವೂ. ಜಸ್ಟ್ ಯಾವಾಗ ಪಾಸಿಟಿವ್ ಬಿಹೇವಿಯರ್ ಬಂದ ತಕ್ಷಣ ಪ್ರೇಸ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಮಕ್ಕಳು ಬೇರೆ ಮಕ್ಕಳ ಜೊತೆ ಟಾಯ್ಸ್ ಶೇರ್ ಮಾಡೋದಾಗಿರ್ಬೋದು, ಅಥವಾ ಮನೆಯಲ್ಲಿ ನಿಮಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಆ ರೀತಿ ಮಾಡಿದ ತಕ್ಷಣ ನೀವು ಪ್ರೇಸ್ ಮಾಡಬೇಕು ಅವರಿಗೆ. ನಾವೇನು ಮಾಡ್ತೀವಿ ಯೂಶಲಿ ಅವೆಲ್ಲ ಮಾಡಿದಾಗ ಅವನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ಏನಾರು ಒಂದು ತಪ್ಪು ಮಾಡಿದ ತಕ್ಷಣ ಹಿಂಗೆ ಮಾಡಬಾರ್ದಾಗಿತ್ತು ನೀನು ಅಲ್ವೇ. ಸೊ ನಾರ್ಮಲ್ ಆಗಿ ಇನ್ಕ್ಲೂಡಿಂಗ್ ಮೈಸೆಲ್ಫ್ ಅದು ಬರೋದು ಸ್ಟಾರ್ಟಿಂಗ್ ಹಂಗೆ ಬಂದ್ಬಿಡುತ್ತೆ. ಬಟ್ ಇದು ಕಾನ್ಷಿಯಸ್ ಎಫರ್ಟಿಂದ ನಾವು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಂತ ಮಾಡಬೇಕು. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಅವರಿಗೆ ಬಿಹೇವಿಯರ್ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದರೆ ನಮ್ಮಲ್ಲೂ ಕೂಡ ಬಿಹೇವಿಯರ್ ಮಾಡಿಫಿಕೇಶನ್ ಬೇಕು. ಇವಾಗ ಅವ್ರು ಯಾರು ನೋಡಿ ಕಲಿತಾರೆ? ಮೇನಾಗಿ ಪೇರೆಂಟ್ಸ್ ನೋಡಿ. ಸ್ಕೂಲಲ್ಲಂತೂ ಹೆಚ್ಚಿಗೆ ಯಾರು ಮೊಬೈಲ್ ಯೂಸ್ ಮಾಡೋಕ್ಕೆ ಆಗಂಗಿಲ್ಲ. ಸೊ ಮನೆಯಲ್ಲೇ ಎಲ್ಲರೂ ಮೊಬೈಲ್ ಯೂಸ್ ಮಾಡೋದು. ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ, ಅವಾಗ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ ಅಲ್ವೇ. ಆಮೇಲೆ ಊಟ ಮಾಡ್ತಿರುವಾಗ ಮೊಬೈಲ್ ನೋಡ್ಕೊಂಡು ಕೊಡ್ತಾರೆ, ಅಥವಾ ಗಲಾಟೆ ಮಾಡಿದ ತಕ್ಷಣ ಮೊಬೈಲ್ ಕೊಡ್ತಾರೆ. ಇವಾಗ ಒಂದು ಹೊಸ ಫ್ಯಾಷನ್ ಆಗಿದೆ ಅಲ್ವೇ, ಎಲ್ಲ ಹೋಟೆಲ್ಸ್ ಎಲ್ಲ ನೋಡ್ತೀವಿ, ಮಕ್ಕಳಿಗೆ ಒಂದು ಐಪ್ಯಾಡು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಕೂಡಿಸ್ಬಿಡ್ತಾರೆ ಅಲ್ವೇ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಗಲಾಟೆ ಇನ್ನೂ ಹೆಚ್ಚಿಗೆ ಆಗುತ್ತೆ. ಬಿಕಾಸ್ ಅವರಿಗೆ ಈ ರೀಇನ್ಫೋರ್ಸ್ಮೆಂಟ್ ಅಂದರೆ ಟ್ಯಾಬ್ಲೆಟ್ ನೋಡಿದರೆ ಏನಾರು ಯೂಟ್ಯೂಬಲ್ಲಿ ಇದು ಕೋಕೋಮಿಲನ್ ಸಾಂಗ್ಸ್ ಅವೆಲ್ಲ ನೋಡಿದರೆ ಮಾತ್ರ ಸೈಲೆಂಟಾಗಿ ಕೊಡೋದು, ಇಲ್ಲಾಂದ್ರೆ ಸೈಲೆಂಟಾಗಿ ಕೊಡಂಗಿಲ್ಲ ಅವರು. ಸೊ ಪದೇ ಏನಾಗುತ್ತೆ ಅಂದರೆ ನೀವು ಸೈಲೆಂಟ್ ಮಾಡ್ಲಿಕ್ಕೆ ಅವರಿಗೆ ಅದು ಕೊಡಲೇಬೇಕಾಗುತ್ತೆ. ಆ್ಯಂಡ್ ಅದರಿಂದ ಸ್ಕ್ರೀನ್ ಟೈಮ್ ಯೂಸ್ ಹೆಚ್ಚಾಗುತ್ತೆ, ಹೌದಾ. ಸೊ ಅದಾದ ತಕ್ಷಣ ಓದ್ ಕಡಿಮೆ ಅಂತ ಬರುತ್ತೆ ನೆಕ್ಸ್ಟ್. ಸೊ ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್. ಅಂದರೆ ಇನಿಷಿಯಲಿ ಫೇಸಲ್ಲಿ ನಾವು ಅಕಸ್ಮಾತ್ ಕಂಟ್ರೋಲ್ ಮಾಡಿಬಿಟ್ವಿ ಅದನ್ನ ಅಂತ ಹೇಳಿದರೆ ಈ ಒಂದು ಸ್ಕ್ರೀನ್ ಅಡಿಕ್ಷನ್ ಆಗಿರ್ಬೋದು ಅಥವಾ ಓದೋದ್ರಲ್ಲಿ ಕಡಿಮೆ ಆಗಿರ್ಬೋದು ಆಗಂಗಿಲ್ಲ. ಓಕೆ, ಸೊ ಒಂದು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್, 2 ನಾವು ಸ್ಕ್ರೀನ್ ಕಡಿಮೆ ಯೂಸ್ ಮಾಡಬೇಕು, 3ನೇದು ಮಕ್ಕಳಿಗೆ ಅಂತಲೇ ಒಂದು 10-15 ನಿಮಿಷ ದಿನಕ್ಕೆ ಟೈಮ್ ಕೊಡಬೇಕು. ಸೊ ಅವ್ರ ಜೊತೆ ಏನಾದ್ರು ಆಕ್ಟಿವಿಟೀಸ್ ಇಬ್ಬರು ಮೂವರು ಕಲ್ತು ಮಾಡೋಂಥದ್ದು. ಆ ಟೈಮ್ನಲ್ಲಿ ಬೇರೆ ಏನೂ ಕೆಲಸ ಮಾಡೋಕೆ ಹೋಗ್ಬಾರ್ದು. ಓಕೆ, ನಾನು ಅಡುಗೆ ಮಾಡ್ತೀನಿ, ಎಟ್ ದ ಸೇಮ್ ಟೈಮ್ ಮಾತಾಡ್ತೀನಿ, ನಾನು ವರ್ಕ್ ಫ್ರಮ್ ಹೋಮ್ ಅದು ಆಫೀಸಿನ ಕೆಲಸ ಮಾಡ್ತಿರ್ತೀನಿ, ಎಟ್ ದ ಸೇಮ್ ಟೈಮ್ ಮಗ ಜೊತೆ ಆಟಾಡ್ತೀನಿ, ಅದು ಅಲ್ಲ. ಓಕೆ, ಸೊ ಇಟ್ ಶುಡ್ ಬಿ ಎಕ್ಸ್ಕ್ಲೂಸಿವ್ ಟೈಮ್ ಫಾರ್ ದ ಚೈಲ್ಡ್. ಆ ರೀತಿ ಇರಬೇಕು. ಆ ಮೂಮೆಂಟಲ್ಲಿ ನೀವು ಮೊಬೈಲ್ ಯೂಸ್ ಮಾಡೋದಾಗಲಿ ಬೇರೆ ಕೆಲಸ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಸೊ ದಿಸ್ ಈಸ್ ಒನ್ ಥಿಂಗ್. ಆಮೇಲೆ ಮೊಬೈಲ್ ಅಥವಾ ಸ್ಕ್ರೀನ್ ರೆಡ್ಯೂಸ್ ಮಾಡಲಿಕ್ಕೆ ಐ ಥಿಂಕ್ ಸ್ಕ್ರೀನ್ ಪ್ರಾಬ್ಲಮ್ ಇರುತ್ತೆ ಅಲ್ವೇ ಭಾಳ ಜನಕ್ಕೆ, ಮಕ್ಕಳು ನೋಡ್ತಿರ್ತಾರೆ. ಸೊ ಆ ಸ್ಕ್ರೀನ್ ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕಂದ್ರೆ ಡೈಲಿ ರೆಡ್ಯೂಸ್ ಮಾಡ್ತಾ, ಮೇಯ್ನಾಗಿ ಮೀಲ್ ಟೈಮಲ್ಲಿ ಎಷ್ಟೇ ಗೊಲಾಡ್ಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಮೊಬೈಲು, ಐಪ್ಯಾಡು, ಟ್ಯಾಬ್ಲೆಟ್ ಕೊಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮಲಗೋಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ಮಗು 10 ಗಂಟೆಗೆ ಮಲ್ಕೊಂತಿದೆ ಅಂತ ಹೇಳಿದರೆ 8 ಗಂಟೆಯಿಂದನೇ ನೀವು ಸ್ಕ್ರೀನ್ ಎಲ್ಲ ಬಂದ್ ಮಾಡಬೇಕು. ಇಟ್ ಈಸ್ ಓಕೆ. ಅಂದರೆ ಈಗ ಅರೌಂಡ್ 4-5 ಇಯರ್ಸ್ ಮಕ್ಕಳು 1 ತಾಸು, ಅರೌಂಡ್ 3/4 ತಾಸು, ಅರ್ಧ ಗಂಟೆ ನೋಡೋದು ದಟ್ ಈಸ್ ನಾರ್ಮಲ್. ಬಟ್ ಅದಕ್ಕಿಂತ ಹೆಚ್ಚಿಗೆ ಆಗಲಾರ್ದಾಗ ನಾವು ನೋಡ್ಕೊಳ್ಬೇಕು ಸ್ಕ್ರೀನ್ನ. ಈಗಿನ ಕಾಲದಲ್ಲಿ ಅದು ಅನ್ಅವಾಯ್ಡಬಲ್, ಸ್ಕ್ರೀನ್ ಯೂಸ್ ಮಾಡಲಾದಿರೋದು. ಸೊ ದಟ್ ಈಸ್ ಓಕೆ. ಸೊ ನೆಕ್ಸ್ಟ್ ಹಿಂಗೆ ಓದೋದ್ರಲ್ಲಿ ಈಗ ಅದನ್ನು ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ನೀವು ಹೋಗ್ತಾ, ಇವಾಗ ಹೆಚ್ಚಿಗಿಲ್ಲ, ನೆಕ್ಸ್ಟ್ ಹೋಗ್ತಾ ಏನಾಗುತ್ತೆ, ಒಂದ್ಸರಿ ಮಾರ್ಕ್ಸ್ ಕಮ್ಮಿ ಬಂದ ತಕ್ಷಣ ಬೈಯಕ್ಕೆ ಶುರು ಮಾಡ್ಬಿಡ್ತೀವಿ ಅಲ್ವೇ. ಯಾಕೆ ಹಿಂಗಾಯ್ತು, ಇನ್ನೂ ಚೆನ್ನಾಗಿ ತೆಗಿಬೋಗಿತ್ತಲ್ಲ, ಪಕ್ಕದ ಮನೆಯ ಆ ಹುಡುಗಿ ನೋಡಿ, ಆ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ತೆಗೆದಿದ್ದಾಳೆ. ಓಕೆ, ಸೊ ಕಂಪಾರಿಸನ್ ಮಾಡ್ತಾ ಏನಾಗುತ್ತೆ,
ಆ ಒಂದು ಕಾನ್ಫಿಡೆನ್ಸ್ ಏನಿರುತ್ತೆ ಮಗುಗೆ ಅದು ಹುಟ್ತಾ ಹೋಗುತ್ತೆ ಸ್ಲೋ ಆಗಿ. ಆ್ಯಂಡ್ ಅದರಿಂದ ಇನ್ ದ ಎಂಡ್ ಪ್ರಾಬ್ಲಮ್ ಇಲ್ಲಂದ್ರೂ ಕೂಡ ಪ್ರಾಬ್ಲಮ್ ಶುರು ಆಗುತ್ತೆ, ಆ ರೀತಿ ಆಗುತ್ತೆ. ಸೊ ಮೇನ್ ಆಗಿ ಕಂಪ್ಯಾರಿಸನ್ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ದ ರಿಸಲ್ಟ್, ಚೆನ್ನಾಗಿ ಮಾಡಿದಾರೋ ಚೆನ್ನಾಗಿ ಮಾಡಿಲ್ಲ ದಟ್ ಇಸ್ ಸೆಕೆಂಡ್ರಿ, ಬಟ್ ದ ವರ್ಕ್ ಏನು ಮಾಡಿದ್ದಾರೆ ಅವರು, ಹಾರ್ಡ್ ವರ್ಕ್ ಏನು ಮಾಡಿದ್ದಾರೆ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಆಯ್ತು, ಯು ಹ್ಯಾವ್ ವರ್ಕ್ ಹಾರ್ಡ್, ಈ ಸರಿ ಅಷ್ಟು ಬಂದಿರ್ಲಿಕ್ಕಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೂ ಹೆಚ್ಚಿಗೆ ಟ್ರೈ ಮಾಡಿ ಬರ್ಬೋದು ಅಷ್ಟೇ. ದಟ್ ಇಸ್ ನಾಟ್ ಅ ಪ್ರೈಮರಿ ಏಮ್. ನಮಗೆ ಏಮ್ ಬಂದ್ಬಿಟ್ಟು ಅವ್ರು ವರ್ಕ್ ಮಾಡೋದಷ್ಟೇ. ಓಕೆ, ಸೊ ಯು ಐ ಥಿಂಕ್ 4 ಟಿಪ್ಸ್ 3-4 ಟಿಪ್ಸ್ ದಿಸ್ ವಿಲ್ ಬಿ ಯೂಸ್ಫುಲ್ ಲೈಫ್ ಲಾಂಗ್. ಪ್ರಾಬ್ಲಮ್ಸ್ ಏನಾದ್ರು ಬಂದರೆ, ಫಾರ್ ಎಕ್ಸಾಂಪಲ್ ADHD ಅಂತ ಹೇಳ್ತೀವಿ, ಅಂದರೆ ಮನೆಗೂ ಕೂಡಂಗಿಲ್ಲ, ಸ್ಕೂಲ್ನಾಗೂ ಕೂಡಂಗಿಲ್ಲ, ಎಲ್ಲ ಕಡೆ ಅಟೆನ್ಷನ್ ಕಡಿಮೆ ಇರುತ್ತೆ, ಅವೆಲ್ಲ ಪ್ರಾಬ್ಲಮ್ಸ್ ಇತ್ತು. ಆ್ಯಂಡ್ ಕೆಲವೊಂದು ಸರಿ ಆಟಿಸಮ್ ಅಂತ ಹೇಳ್ತೀವಿ, ಅಂದರೆ ಅವರಿಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಗೊತ್ತಿರಲ್ಲ. ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅಂಥದಕ್ಕೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅವಕ್ಕೆಲ್ಲ ಟ್ರೀಟ್ಮೆಂಟ್ ಅವಾಯ್ಡ್ ಮಾಡ್ರಿ ಅಂತ ನಾನು ಹೇಳಂಗಿಲ್ಲ, ಟ್ರೀಟ್ಮೆಂಟ್ ಬೇಕೇ ಬೇಕು ಅವಕ್ಕೆಲ್ಲ. ಬಟ್ ನಾರ್ಮಲ್ ವೇರಿಯೇಷನ್ಸ್ಗೆ ಜಸ್ಟ್ ಈ ರೀತಿ ಸ್ಟಾರ್ಟಿಂಗಲ್ಲೇ ನೀವು ಫೋಕಸ್ ಮಾಡಿ ಇವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದರೆ ಡೆಫಿನೆಟ್ಲಿ ಅವನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ADHD ಅಂತ ಒಂದು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಕಂಡಕ್ಟ್ ಪ್ರಾಬ್ಲಮ್ಸ್ ಅಂತ, ಅವನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಓಕೆ, ಸೊ ಇಷ್ಟು ಹೇಳಿ ಐ ಲೈಕ್ ಟು ಫಿನಿಶ್ ಮೈ ಥ್ಯಾಂಕ್ ಯು.